ಧ್ಯಾನಮೂಲೋ ಗುರುಮೂರ್ತಿ ಪೂಜಮೂಲೋ ಗುರುಪಾದಂ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ಥ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಶಿವಪುತ್ರ ಮಹಾಸ್ವಾಮಿಗಳ ಪಾದಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ನೇರ ನಿಷ್ಠೂರವಾದಿ ಮುಮುಕ್ಷಗಳ ಕಲ್ಯಾಣಕರ್ತರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿವರೆಗೂ ನಾವು ನೀವು ಎಲ್ಲರೂ ಸುಮಾರು ವರ್ಷಗಳ ಹಿಂದಿನಿಂದ ಅಂದರೆ 1998ರಿಂದ ಸದ್ಗುರು ಸಿದ್ಧಲಿಂಗಪ್ಪ ತಾತನವರು ಇಲ್ಲಿಗೆ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ಮಾನವ ಜನ್ಮದ ಸಾರ್ಥಕತೆಯ ಅನುಭವವನ್ನು ತಿಳಿಸಿ ನಾವು ಎಲ್ಲೋ ಇರುವಂಥ ವ್ಯಕ್ತಿಗಳನ್ನು ಎಲ್ಲೋ ಮೇರು ಪರ್ವತದ ರೂಪವನ್ನು ಬೆಳೆಸಲಿಕ್ಕೆ ಮೂಲ ಕಾರಣ ಪುರುಷರು ಸಿದ್ಧಲಿಂಗಪ್ಪ ತಾತನವರು. ಅವರು ಇದ್ದಾಗ ಮನೆಯಲ್ಲಿ ಸ್ವಲ್ಪ ಸಣ್ಣ ರೀತಿಯ ಕಾರ್ಯಕ್ರಮ ಪ್ರಾರಂಭ ಆಯಿತು. ಒಬ್ಬರು, ಇಬ್ಬರು, 3, 4 ಸುಮಾರು ವರ್ಷ 8, 9 ಜನನೇ ಶಾಸ್ತ್ರವನ್ನು ಕೇಳಿದ್ವಿ. ಅದೆಲ್ಲ ನಮ್ಮ ಭಾಗ್ಯದಂತೆ 2 ವರ್ಷ ಅವರು ಶಾಸ್ತ್ರವನ್ನು ಹೇಳಿ ನಂತರ ಭೌತಿಕ ದೇಹ ಅದು ಸ್ವಲ್ಪ ಹದಗೆಟ್ಟು ನಂತರ ಅವರು ಯಾವ ಸಂಕಲ್ಪದಂತೆ ಎಲ್ಲರಿಗೆ ಹೇಳಿ ಕೇಳಿ ದೇಹವನ್ನೇ ಬಿಟ್ಟಂಥ ಮಹಾಪುರುಷ. ಅದಕ್ಕೆ ಸಾಕ್ಷಿ ಎಲ್ಲರ ನಮ್ಮನೇ ಇಲ್ಲ. ಅದಾದ ನಂತರ ಇನ್ನೇನೋ ಆಘಾತ ಆಯಿತು ಅಂತ ಅನ್ನೋದ್ರೊಳಗಾಗಿ ಅವ್ರು ಹೇಳಿದ್ರು, ನೀವು ಚಿಂತೆ ಮಾಡಬೇಡ ಮುದುಕ, ನಿನಗೆ ಹೇಳ್ತಕ್ಕಂಥವ್ರು ಬರ್ತಾರ, ನೀವು ಬಹಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಸ್ಪತ್ರೆಯಲ್ಲಿ ಹೇಳಿದ್ರು. ಅದೇ ಪ್ರಕಾರವಾಗಿ ಅವರು ದೇಹ ಬಿಟ್ಟ ನಂತರ ಅವರ ಗುರುಗಳಾದ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು ಅವರು ಸಾಮಾನ್ಯರೆಲ್ಲ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯ ಗ್ರಂಥವನ್ನು ಜಗತ್ತಿಗೆ ಅರ್ಪಿಸಿದಂಥ ಮಹಾಪುರುಷರಾದ ಶಿವಪುತ್ರ ಮಹಾಸ್ವಾಮಿಗಳ ಶಿಷ್ಯರೇ ಸದ್ಗುರು ಬಸವಾನಂದ ಸ್ವಾಮಿಗಳು. ಅಂಥವರು ನಮ್ಮ ಭಾಗ್ಯದಂತೆ ನಾವೇನು ಹುಡುಕ್ತಿದ್ದೀವಿ ಹುಡುಕುವ ಬಳ್ಳಿ ಕಾಲಿಗೆ ತೊಡರದಂತೆ ಅನ್ನುವಂಗೆ ನಮ್ದೇನಿನ್ನ ಮುಗೀತು, ಇನ್ಯಾರು ಸಿಗುತ್ತಾರ ಅನ್ನೋದ್ರೊಳಗಾಗಿ ಆ ಹುಡುಕುವ ಬಳ್ಳಿ ಕಾಲಿಗೆ ತಗಿಲದಂಗೆ ಸದ್ಗುರು ಬಸವಾನಂದರು ನಮಗೆ ಪರಿಚಯ ಆಯಿತು. ನಂತರ ಅಲ್ಲಿಂದ ಪ್ರಾರಂಭ ಆದು
ನಂತರದಲ್ಲಿ ಮುಂದೆ ಗೊತ್ತಿದೆ ಅವರು ಸಕಲ ಶಾಸ್ತ್ರಗಳನ್ನು ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ನಾವೊಂದು ಸಣ್ಣದಾದ ಕಾಗೆಯ ಗೂಡನ್ನೇ ಕಟ್ಟಿಕೊಂಡಂತೆ 3-4 ಮರಿಗಳಿಂದ ಆ ಗೂಡಿನಲ್ಲಿ ವಾಸ ಮಾಡ್ತಿದ್ವಿ. ಅಂಥ ಕಾಗೆಯ ಗುಣಗಳಿರುವಂಥ ನಮ್ಮನ್ನು ಪ್ರಾಪಂಚಿಕವಾದ ಸಣ್ಣ ಮೀಸಲಾದ ಸಣ್ಣ ಮನೆಯನ್ನೇ ದೊಡ್ಡದಂತ ತಿಳಿದಂಥ ನಮ್ಮ ಅಜ್ಞಾನವನ್ನು ಕಳೆದು ಅವರು ಏನು ಮಾಡಿದರು? ಪೂಜ್ಯ ದೇವರಿಬ್ಬರು ಕಾಗೆ ಇದ್ದಂಥ ಏನು ಕೋಗಿಲೆಗಳನ್ನಾಗಿ ಮಾಡಿದರು. ಕಾಗೆಯನ್ನು ಕೋಗಿಲೆ ಮಾಡಿದಂಥ ಮಹಾಪುರುಷರು ಅಂತ ಅಮೃತವನ್ನು ಹೇಳ್ತಾ 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 ಬಂದು ನಂತರ ಅವರು ಇರುವಾಗ ಏನೇನು ಆಯಿತು ಅಂತ ಎಲ್ಲರಿಗೂ ಗೊತ್ತು. ನಂತರ ಅಚಾನಕ್ ಏನಾಯಿತು? ನಮ್ಮ ಅದೃಷ್ಟ ಕಡಿಮೆ ಇಷ್ಟೋ ಗೊತ್ತಿಲ್ಲ, ಜೂನ್ 26, 2008 ಇದೇ ಮನೆಯಲ್ಲಿ ಇದೇ ಜಾಗದಲ್ಲಿ ತಮ್ಮ ಭೌತಿಕವಾದ ದೇಹವನ್ನು ತ್ಯಾಗ ಮಾಡಿದರು. ಆನಂತರ ಆ ರಾತ್ರಿ ಇಡೀ ರಾತ್ರಿ ಇಲ್ಲೇ ನಾವು ಎಲ್ಲ ಒಂದು ಕಡೆ ದುಃಖ, ಒಂದು ಕಡೆ ಆನಂದ, ಇದರ ಮಧ್ಯದಲ್ಲಿ ಅನಿವಾರ್ಯವಾಗಿ ಪೂರ್ವ ಮುಂಚಿತವಾಗಿ ನಿರ್ಮಾಣೀಯ ಮಠದ ಆವರಣದಲ್ಲಿ ಯಾರಿಗೂ ಗೊತ್ತಾಗದಂತೆ ಮಾಡಿದ ಒಂದು ಗುಪ್ತ ಸಮಾಧಿ ಮಾಡಿದ್ವಿ. ಆ ಗುಪ್ತ ಸಮಾಧಿಯಲ್ಲಿ 2ನೇ ದಿನ ಶುಕ್ರವಾರ ಸಾಯಂಕಾಲ 4 ಗಂಟೆಗೆ ಅವರ ಭೌತಿಕ ದೇಹ ಅನ್ನುವಂಥದ್ದು ಅಲ್ಲಿ ಎಲ್ಲಿ ಲೀನವಾಯಿತು ಅಂದರೆ ಪಂಚಮಹಾಭೂತದಲ್ಲಿ ಲಯ ಆಯಿತು. ಅವರು ದೇಹ ಬಿಟ್ಟಾಗನೇ ಅವರು ನಿರ್ಗುಣ ರೂಪದ ಮಠಾಕಾಶ ಘಟದಲ್ಲಿ, ಘಟಾಕಾಶ ಮಠದಲ್ಲಿ, ಘಟ ಮಠದ ಆಕಾಶ ಮಹಾಬೈಲಿನಲ್ಲಿ ಲಯವಾದಂತೆ ಮಹಾತ್ಮರು ತಮ್ಮ ಸ್ವರೂಪ ಸಾಕ್ಷಾತ್ಕಾರದಲ್ಲಿ ಎಲ್ಲರಿಗೂ ಕಂಡು, ಸಗುಣದಿಂದ ಕಂಡು ನಿರ್ಗುಣದಿಂದ ಮಾಯವಾದ ಅಂದಂಗ ಅವರು ಎಲ್ಲರಿಗೂ ಕಾಣದಂತೆ ಆದರೂ ಕೂಡ ಎಲ್ಲರ ಹೃದಯದಲ್ಲಿ ಅವರು ಉಳ್ಕೊಂಡಾರ. ಅಂಥ ಮಹಾತ್ಮರ ಆ ದೇಹ ಬಿಟ್ಟ ದಿನ ಏನಾಯಿತು? ಎಲ್ಲ ಬಾಚುವಾರ, ಹೊಸಳ್ಳಿ, ಖೇಮ್ಲಾಪುರ ಅವರ ಆ ಸಂದರ್ಭದಲ್ಲಿ ನೆರೆದಂಥ ಜನನ ನೋಡಿ ನಮಗೆ ಗಾಬರಿ ಆಯಿತು. ಆ ಒಂದು ದುಃಖದ ಅವರ ಆನಂದದ ಸಂದರ್ಭದಲ್ಲಿ ನಮ್ಮ RK ಸುರೇಶ್ ಅವರಿದ್ದರು, ಸರಳ ಮೇಡಮ್ ಅವರಿದ್ದರು, ಎಲ್ಲ ಜನ ಇದ್ದರು. ಹೆಸರು ಹೇಳಿದರೆ ಬಹಳ ಮಂದಿ ಆಗ್ತದೆ. ಖೇಮ್ಲಾಪುರ್ನ ಹಿರಿಯರಾದಂಥ ಶ್ರೀ ಸಯ್ಯಪ್ಪನವರು, ಪಾಲ್ವಾಯಿ ವೀರೇಶ ಸ್ವಾಮಿಗಳು, ಚಿಟ್ಟಿಯವರು, ಇನ್ನೂ ಅನಂತ ವ್ಯಕ್ತಿಗಳು ಬಹಳ ಜನ ಬಂದಿದ್ರು. ನಮ್ಮ ತಮ್ಮಣ್ಣ ಶಾಸ್ತ್ರಿಗಳು, ಆಮೇಲೆ ಎಲ್ಲ ಮಠದ ಸದ್ಗುರು ಬಸವಾನಂದರ ಶಿಷ್ಯವರ್ಗ, ಭಕ್ತವರ್ಗ, ಏನದು ಜಾತ್ರೆಯ ರೂಪವಾಗಿ ನಡೀತು. ಆ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದಂತೆ ಹಿರಿಯರೆಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿ ಕಾಗದದಲ್ಲಿ ಬರೆದರೆ ನಾನು ಇದುವರೆಗೂ ನೋಡಿಲ್ಲ. ಈ ಮಠದ ಒಂದು ಮುಂದಿನ ಸಣ್ಣ ಕಾರ್ಯಕ್ರಮಗಳನ್ನು, ಸೇವೆಗಳನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನಿರ್ಣಯ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಅವರವರು ಮಾತಾಡಿದಾಗ ನಾವು ಚಿಕ್ಕವರು ದೊಡ್ಡವರು ವಿಷಯದಲ್ಲಿ ಹೋಗಬಾರ್ದಂತ ನಾವು ಲಕ್ಷ್ಯ ಕೊಡಲಿಲ್ಲ. ಕೊನೆ ಆ ಗುಂಪೆಲ್ಲ ಕೊನೆಗೆ ನಿರ್ಣಯ ಮಾಡಿ ಹೇಳಿದ್ರು, ಇಲ್ಲ ಅದರ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು. ಯಾಕಂದರೆ ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ನೀವಾದರೆ ಸ್ವಲ್ಪ ನಡ್ಕೊಂಡು ಹೋಗ್ತೀರಿ, ಅಡ್ಜಸ್ಟ್ ಆಗ್ತೀರಿ ಎಲ್ಲಿ ಎಂದ ಭಾವದಿಂದ ಹೇಳಿದಾಗ ನಾ ಹೇಳಿದೆ, ಆ ಯೋಗ್ಯತೆ ನನ್ನಲ್ಲಿಲ್ಲ. ಸೇವೆ ಎಷ್ಟಾದರೂ ನಾವು ಮಾಡೋಣ, ಇನ್ನು ಕಲ್ತು ಮಾಡೋಣ. ಆದರೆ ಈ ಒಂದು ಯೋಗ್ಯತೆ ಅನ್ನುವಂಥದ್ದು ಮಠದ ಕಾರ್ಯ ಮುನ್ನಡೆಸೋ ಯೋಗ್ಯತೆ ನಮ್ಮಲ್ಲಿಲ್ಲ. ಈ ಮಠದಲ್ಲಿ ಸುಮಾರು ವರ್ಷದ ಹಿಂದೆ ನಮ್ಮ ಸದ್ಗುರುಗಳಾಗಿ ತಮ್ಮ ಕರ್ತವ್ಯವನ್ನು ಮಾಡಿ ದೇಹವನ್ನು ಬಿಟ್ಟಂಥ ಯಾವ ಯಲ್ಲಾಲಿಂಗ ಮಹಾಸ್ವಾಮಿ ಯಲ್ಲಪ್ಪಣ್ಣ, ಆಮೇಲೆ ಅಕ್ಕ ಸಾಲಿಗರ ರಾಮಣ್ಣ, ಆಮೇಲೆ ಇನ್ನೊಬ್ಬರು ಗುರುಗಳಾಗಿದ್ದಂಥ ಪೂಜ್ಯ ರಾಮಣ್ಣ, ಮತ್ತು ಇನ್ನೂ ಅಜಾಮರ ರಾಮಣ್ಣ, ಇನ್ನೂ ಹಲವು ವ್ಯಕ್ತಿಗಳು, ಶಂಕರಣ್ಣ, ಇವರೆಲ್ಲ ಹಿರಿಯರೆಲ್ಲ ಇದ್ರು. ಅವಾಗ ನಾವು ಹೇಳಿದ್ವಿ ಇವರೆಲ್ಲ ಹಿರಿಯರಾದರ, ಹಿರಿಯರು ಕೇಳಂತ ಹೇಳಿದಾಗ ನಿರ್ಮಾಣಿಯ ಸಕಲ ಪ್ರಮುಖರು, ಸದ್ಭಕ್ತರು, ಶಿಷ್ಯವರ್ಗದವರು
ಬಾಚವರ, ಹೊಸಳ್ಳಿ ಮತ್ತು ಖಿಮ್ಲಾಪುರ ಎಲ್ಲ ಜನ ಸೇರಿ ಒತ್ತಾಯದಿಂದ ಇಲ್ಲ ಇದು ನೀವು ಒಪ್ಪಲೇಬೇಕು ಅಂತ ನನಗೆ ಒತ್ತಾಯ ಮಾಡಿದ್ರು. ಆ ಯೋಗ್ಯ ನಾನು ಇದ್ದಿಲ್ಲ, ನಾನು ಹೇಳ್ತೀನಿ. ಆದರೂ ಕೂಡ ಅನಿವಾರ್ಯವಾಗಿ ಏನಾಯಿತು, ಆ ಸಮಯದಲ್ಲಿ ಎಲ್ಲರ ಒತ್ತಡದಿಂದ ಸಂದರ್ಭ ಅಲ್ಲಲ್ಲ ಅದು. ಹಾಗಾಗಿ ಅದೇನು ದೊಡ್ಡೋಗೋದು ಅಂತ ನಾವು ಅನ್ಕೊಂಡು ಅದೇನಾಯಿತು, ಗುರುಗಳ ಸೇವೆ ಮಾಡೋದಲ್ಲ, ಎಲ್ಲರೂ ಕೂಡ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಾಗಿ ಅದು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ತೊಂದರೆ ಇಲ್ಲದೆ ಬಹು ಚಂದದಿಂದ, ಸಂತೋಷದಿಂದ, ಆನಂದದಿಂದ, ಒಬ್ಬರ ಮನಸ್ಸು ಒಬ್ಬರು ಕೆಡಲಾರ್ದಂಗೆ ಸದ್ಗುರುಗಳ ಕಾರ್ಯವನ್ನು ಎಲ್ಲರ ಸಹಾಯ ಸಹಕಾರದಿಂದ ನಾವೇನು ಮಾಡಿದೀವಿ, ಇಲ್ಲಿಯ ಪರ್ಯಂತರವಾಗಿ ಅದು ಸಮಾಜ ಒಪ್ಪುವ ರೀತಿಯಲ್ಲಿ, ಅದು ಮನಮುಟ್ಟುವ ರೀತಿಯಲ್ಲಿ ಮತ್ತು ಸದ್ಗುರುಗಳ ಹಾಕಿಕೊಟ್ಟ ಮಾರ್ಗದಲ್ಲಿ ಚ್ಯುತಿ ಬರದಂತೆ ನಾವು ಎಲ್ಲರ ಸಹಾಯ, ಅದು ಯಾವ ರೀತಿ ಸಹಾಯ ಮಾಡೋರು ಯಾರು ಮಾಡೋರು ಅದನ್ನ ಕೇಳಬೇಡ್ರಿ. ಮಾಡಿದವ್ರಿಗೆ ಮನಸ್ಸಿಗೆ ಗೊತ್ತಿರ್ತದಲ್ಲ, ಯಾರ್ಯಾರು ಏನೇನು ಸಹಾಯ ಮಾಡ್ಯಾರಂತ ಇಂಥವ್ರಂತ ಹೇಳಿದ್ರೆ ಮನಸ್ಸಿಗೆ ಗೊತ್ತಿಲ್ಲ, ಅದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರಾಗಿ ಕೂಡ ಆ ಒಂದು ಸಣ್ಣ ಕುಟೀರವಾಗಿದ್ದಂಥ ಸದ್ಗುರು ಬಸವಾನಂದರ ನಿರ್ಮಾಣ ಮಠ ಖಿಮ್ಲಾಪುರ ಅದು ಎಲ್ಲ ಕೂಡ ಇಷ್ಟು ಬೆಳ್ತಾ ಬಂದು ಪ್ರತಿ ವರ್ಷ ನಾವು ಸದ್ಗುರುಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಇಡೀ ಭಾಗವೇ ಒಪ್ಪುವಂತೆ, ಮಹಾತ್ಮರು ತಲೆ ಎದೂಗುವಂತೆ ನಡೆಸಿಕೊಂಡು ಬಂದದ್ದು ಇಲ್ಲಿವರೆಗೆ ಆಯಿತು. ಅದರ ನಂತರ ಈಗೇನಾಯ್ತಂದರೆ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಕಾರ್ಯವನ್ನು ಮಾಡಬೇಕು. ಅದು ಗುರುವಿನ ಕಾರ್ಯ ಅದ. ಆ ಕಾರ್ಯವನ್ನು ಮಾಡೋದು ಗುರುವಿನ ಕೆಲಸ ಅಲ್ಲ, ಶಿಷ್ಯರ ಕೆಲಸ ಅದ. ಆ ಕಾರ್ಯವನ್ನು ಮಾಡೋದಕ್ಕೆ ಗುರುವಿನ ಕೆಲಸ ಅಲ್ಲ, ಶಿಷ್ಯರ ಕೆಲಸ ಅದ. ಆದರೂ ಕೂಡ ನಾವು ಇಲ್ಲಿವರೆಗೂ ಗುರು ಅಂತ ಕಲ್ಪನೆ ಇದ್ದಿಲ್ಲ ನಮಗೆ. ಗುರುವಾಗಿವಿ ನಾವಂತ ಕಲ್ಪನೆ ಇಲ್ಲದ ಕಾರಣ ನಾವೇನು ಮಾಡೀವಿ, ಸೇವಕರಂತ ತಿಳ್ಕೊಂಡೆ ಇಲ್ಲಿವರೆಗೂ ಆ ಕಾರ್ಯವನ್ನು ಮಾಡಿದ್ವಿ. ಈಗಾದರೂ ಅದೇ ಭಾವ ಅದ, ಬೇರೆಯವರಲ್ಲಿ ಗುರುಭಾವ ಇರ್ಬೋದು, ನಮಗಿಲ್ಲ. ಎಲ್ಲರೂ ಗುರು ಸ್ವರೂಪಗಳೇ ಅನ್ನುವಂಥ ಭಾವದಲ್ಲಿ. ಆದರೆ ಈಗ ಏನಾಗ್ಯದಂದರೆ, ಏನೂ ಆಗಿಲ್ಲ. ನಮ್ಮ ಭೌತಿಕವಾಗಿ ಅಂದರೆ ಯಾವಾಗ ಯಾವುದೇ ಒಂದು ಸೇವೆಯನ್ನು ನಾವು ಸರಿಯಾಗಿ ಮಾಡಬೇಕು ಅಚ್ಚುಕಟ್ಟಾಗಿ ಅಂದರೆ ಅದಕ್ಕೆ ಕಾರಣಗಳಾವು. ಮಣ್ಣು ಸರಿಗಿರಬೇಕು, ಚಕ್ರದಂಡ ಸರಿಗಿರಬೇಕು, ಕುಂಬಾರ ಸರಿಗಿರಬೇಕು, ದೇಹ ಸರಿಗಿರ್ಬೇಕು, ಮನಸ್ಸು ಸರಿಗಿರ್ಬೇಕು, ಬುದ್ಧಿ ಸರಿಗಿರ್ಬೇಕು. ಆವಾಗ ಈ ಕಾರ್ಯ ಆಗ್ತಾವ. ಪ್ರಪಂಚದಲ್ಲಿ ಕೊಡ ಆಗ್ತದ, ಪಾರಮಾರ್ಥದಲ್ಲಿ ಮೋಕ್ಷದ ಒಂದು ವಿಚಾರ ಆಗ್ತದ, ಪುಣ್ಯ ಕಾರ್ಯಗಳಾಗ್ತಾವ. ಆದರೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಶರೀರ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದ್ದ ವಿಷಯ. 2-3 ವರ್ಷದಿಂದ ವೈದ್ಯರ ಲಕ್ಷ್ಯವನ್ನು ಮೀರಿ ನಮ್ಮ ಕಾರ್ಯವನ್ನು ಇಲ್ಲಿವರೆಗೂ ಮಾಡ್ತಾ ಬಂದಿವಿ. ಈಗ ಅದೇ ಪ್ರಕಾರವಾಗಿ ನಾನೇ ಎಲ್ಲವನ್ನ ಹೇಳಬೇಕು, ಮಾಡಬೇಕು ಅನ್ನುವಂಥ ಭಾವದಲ್ಲಿ ಇದ್ದರೆ ಅದು ನನ್ನಿಂದ ಹೇಳುವಂಥ ಕೇಳುವಂಥ ದೇಹದ ಒಂದು ಶಕ್ತಿನೂ ಇಲ್ಲ, ಮನಸ್ಸಿನಲ್ಲಿ ಸಂಕಲ್ಪನೂ ಇಲ್ಲ, ಬುದ್ಧಿನಲ್ಲಿ ನಿಶ್ಚಯನೂ ಇಲ್ಲಂಗಾಗಿ ಅದಕ್ಕೆ ತಾವೆಲ್ಲರೂ ಏನು ಹೇಳಿಲ್ಲಪ್ಪ ಗುರುಗಳು ಈ ವರ್ಷ ನಮಗೆ ಕಾರ್ಯ ಮಾಡಂತ ಹೇಳಿಲ್ಲ, ಅವ್ರು ಹೇಳೋದಕ್ಕೆ ನಾವು ಸುಮ್ಮನಿದ್ದೀವಂತ ಯಾರು ಬಸವಾನಂದರ ಶಿಷ್ಯರು, ಯಲ್ಲಾಲಿಂಗರ ಶಿಷ್ಯರು, ಅಭಿನವಜನರ ಶಿಷ್ಯರು, ಆಮೇಲೆ ಮತ್ತೆ ರಾಮಣ್ಣ ಶಿಷ್ಯರು ಯಾವಿಲ್ಲ. ಯಾರ ಶಿಷ್ಯರಾದರೂ ಕೂಡ ನಾವು ಸದ್ಗುರು ಬಸವಾನಂದರ ಅನುಯಾಯಿಗಳು, ನಾವೆಲ್ಲರೂ ಬಸವಾನಂದರ ಶಿಷ್ಯರೇ. ಹಾಗಾಗಿ ಅಂಥ ಸದ್ಗುರುನಾಥನ ಕಾರ್ಯವನ್ನು ಮಾಡಲಿಕ್ಕೆ ತಾವು ವಿಚಾರವನ್ನು ಮಾಡಿ ಅದು ಮಾಡಲಿಕ್ಕೆ ನಮ್ಮ ಕಡೆಯಿಂದ ಯಾವುದೇ ಒಂದು ದೋಷ ಸಹಿತವಾದ ವಿಚಾರ ಇಲ್ಲ. ಮತ್ತು ಅಲ್ಲೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಈಗ ಅವರೆಲ್ಲ ಆದ ಮೇಲೆ ಸದ್ಗುರುಗಳು 4 ಮಠಗಳನ್ನು ರಚನೆ ಮಾಡಿ ಸಂಚಾರ ಮಾಡಿದರು. ಆದರೂ ಕೂಡ ಅದೇನು ಗುರುನಾಥನ ದಯದಿಂದ ಗೊತ್ತಿಲ್ಲ. ಸದ್ಗುರು ದೇಹ ಬಿಟ್ಟ ಮೇಲೆ ಮತ್ತೆ 5 ಮಠಗಳು ನೂತನವಾಗಿ ಅದು. ಯಾವ ಶಿಷ್ಯನಿಗೂ ನಾವು 10 ರೂಪಾಯಿ ಮಠಕ್ಕೆ ಕೊಡ್ರಂತ ಕೇಳಿಲ್ಲ, ಕಾರ್ಯಕ್ಕೆ ಕೊಡ್ರಂತ ಕೇಳಿಲ್ಲ.
ಆದರೆ ನಮ್ಮ ಶಿಷ್ಯ ವರ್ಗಕ್ಕೆ ಇಂಥ ಮಠಗಳು ಆಗ್ಯವ ನಮ್ಮ ಗುರುವಿಂದ ಬೆಳೆದಂತ ಹೇಳಕ್ಕೆ ಬಾಯಿ ಇಲ್ಲ ಅಂದರೆ ಅದು ಮೂಕಂ ಕೊರುತ್ತೆ. ನಾವೇನು ತಿಳ್ಕೊಂಡ್ರೆ ಎಲ್ಲ ಮುಕ್ತರಾಗ್ಯಾರಂತ. ಒಂದು ಬಾಯಿ ಬೇಡ, ಒಂದು ಬಾಯಿ ಸಹ ಬರಲಾರ್ದಂಗ ಇಷ್ಟರ ಮಟ್ಟಿಗೆ ಜ್ಞಾನ ಆಗದಂತ. ಏನು ಕೊಡೋದು ಬೇಡ, ತಗೋದು ಬೇಡ, ನಮ್ಮ ಗುರುವಿಂದ ಬೆಳೆದಂತಿಲ್ಲಲ್ಲ. ಅದೇನೇ ಇರಲಿ, ಅಲ್ಲಿ ಹೋಗೋದು ಬೇಡ, ಆ ವಿಚಾರ ಬೇಡ. ವಾದರೂ ಕೂಡ ನಡೆದ ಅಂದ್ರೆ ಕೂಡ ಇದು ಯಾಕೆ ನಡೀತು ಅಂದರೆ ಪುಣ್ಯಾತ್ಮರ ಸಂಕಲ್ಪದಿಂದ, ಸದ್ಗುರು ಸಿದ್ಧಾರೂಢರ, ಬಸವಾನಂದರ ಮತ್ತು ಇನ್ನುಳಿದ ಭಕ್ತರ ಸಂಕಲ್ಪದಿಂದ ನನ್ನ ನಿಮಿತ್ತ ಮಾಡಿಕೊಂಡು, ಬಸವಾನಂದ ದೇಹ ಬಿಟ್ಟ ಮೇಲೆ ಆದವು ನಿಮಿತ್ತ ಮಾಡಿಕೊಂಡು ಆಗ್ಯಾವಂತ ನಾ ತಿಳ್ಕೊಂಡು, ನನ್ನಿಂದ ಆಗ್ಯಾವಂತ ಅನ್ನಂಗಿಲ್ಲ, ನಮ್ಮಿಂದ ಆಗ್ಯಾವಂತ ಅನ್ನೋದಿಲ್ಲ. ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಂಕಲ್ಪ, ಅವರ ಶಕ್ತಿ ಸಹಕಾರ ಅದ. ಹಾಗಾಗಿ ಇಷ್ಟೆಲ್ಲ ಆಗಿದೆ. ಏನು ಮಾಡಿದ್ರಿ ಅನ್ನೋದಕ್ಕಿಂತ ಇಷ್ಟು ನಾವು 17-18 ವರ್ಷದಲ್ಲಿ ಏನು ಮಾಡಿದೀವಿ, ಹೇಗೆ ಮಾಡಿದೀವಿ. ವೈದ್ಯರು ನಮಗೆ ಹೇಳಿದ ಮೇಲೆ 1,30,000 ಕಿಲೋಮೀಟರ್ ತಿರುಗಿ ನಾನು, ವೈದ್ಯರು ಹೇಳಿದ ಮೇಲೆ. ಡಾಕ್ಟರ್ ಇಲ್ಲಿ ಯಾರಲ್ಲ. ಎಲ್ಲಿ ನೀವು ತಿರುಗಾಡಬೇಡ್ರಿ ಅಂತ ಹೇಳಿದ ಮೇಲೆ ಅನಿವಾರ್ಯ ನಿಲ್ತದಂತ ಒಂದು ಕಾರು ತಗೊಂಡು ಕಾರಿನಿಂದ ಇವತ್ತಿನವರೆಗೂ 1,31,000 ಕಿಲೋಮೀಟರ್ ತಿರುಗಿ. ಮೀಟರ್ ನೋಡಿ ನಮ್ಮ ಕಾರಿಂದ. ಇಷ್ಟೆಲ್ಲ ಯಾಕೆ ತಿರುಗಿ ಅಂದರೆ ಗುರು ಸೇವೆಗಾಗಿ. ನಾನೇನು ಯಾರು ಸೇವೆ ಮಾಡಿಲ್ಲ, ಬೇರೆ ಸೇವೆ ಮಾಡೋದಕ್ಕೋಸ್ಕರವಾಗಿ, ಇನ್ನೊಂದು ಏನು ಪಡಿಬೇಕಾಗಿ, ಇನ್ನೊಂದಕ್ಕಾಗಿಲ್ಲ. ಅದೇನು ಮಾಡಿದ್ರು ಕೂಡ ಸದ್ಗುರು ಸೇವೆ ಅಂತ ನಾವು ಮಾಡಿದ್ದೇವೆ. ಇದಕ್ಕೆಲ್ಲರ ಸಹಾಯ ಸಹಕಾರ ಕೂಡ ಭಾಳಷ್ಟಾಗಿದೆ. ಮತ್ತು ಈಗ ಸದ್ಯದಲ್ಲಿ ಇಂಥ ಒಂದು ಸದ್ಗುರುಗಳ ಕಾರ್ಯಕ್ಕೆ ಒಬ್ಬ ಸಣ್ಣ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿಯನ್ನು ಒಂದು ಗುರುಸ್ಥಾನದಲ್ಲಿ ನಿಲ್ಲಿಸಿ, ಗುರುಗಳೇ ಗುರುಗಳಾದ ಸಂಪ್ರದಾಯ ಪೀಠಾಧ್ಯಕ್ಷರಾದ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಆದಿಯಾಗಿ ಎಲ್ಲರೂ ಬಂದು ನಮ್ಮ ಕಾರ್ಯವನ್ನು ಮೆಚ್ಚಿ, ಬಸವಾನಂದರ ಒಂದು ಕಾರ್ಯ ಅಮೋಘವಾದ ಕಾರ್ಯ, ಅದನ್ನು ನಡೆಸಿಕೊಂಡು ನೀವು ಎಲ್ಲ ಹೋಗ್ತಿದ್ದೀರಿ, ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದಂತ ಕುಣಿದಾಡಿ ಹೇಳಿದರು ಪುಣ್ಯಾತ್ಮರು. ಹೀಗೆ ಆ ಮಠಕ್ಕೆ ಇಲ್ಲಿಯವರೆಗೂ ನನಗೆ ಹೇಗೆ ಸಹಾಯ ಸಹಕಾರವನ್ನು ಕೊಟ್ಟಿರಿ, ಗೌರವವನ್ನು ಕೊಟ್ಟಿರಿ, ಪ್ರೀತಿಯಿಂದ ನೋಡಿರಿ, ಶಿವಾದಿಗಳನ್ನು ಮಾಡಿರಿ. ಯಾವುದೂ ನಿಮ್ಮಿಂದ ನಮಗೆ ತೊಂದರೆ ಆಗಿಲ್ಲ. ಒಂದು ವೇಳೆ ಏನಾದರೂ ನಮ್ಮಿಂದ ನಿಮಗೆ ತೊಂದರೆ ಆದರೆ ಅದರ ಬಗ್ಗೆ ತಮ್ಮೆಲ್ಲರಲ್ಲಿ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇಲ್ಲಿವರೆಗೂ ಮಹಾತ್ಮನ ನಮ್ಮ ಮಠಕ್ಕೆ ಆಗಮಿಸಿ ತಮ್ಮ ದರ್ಶನ ಸ್ಪರ್ಶನ ಸಂಭಾಷಣೆಯ ಮೂಲಕ ನಮ್ಮ ಸದ್ಗುರು ಬಸವಾನಂದರ ಒಂದು ಗುರು ಬಳಗವನ್ನು, ಒಂದು ಅತ್ಯಂತ ಉತ್ತಮವಾದ ಜ್ಞಾನ ಉಪದೇಶವನ್ನು ನೀಡಿದಂಥ ಎಲ್ಲ ಮಹಾತ್ಮರು, ಶರಣರು, ಪೂಜ್ಯರಿಗೂ ಮತ್ತು ಪ್ರತಿ ವರ್ಷದ ಕಾರ್ಯದಲ್ಲಿ ನೀರಮಾನೆಯ ಗ್ರಾಮದ ಕೆಲವು ಮನೆಗಳಲ್ಲಿ ಅವರು ಯಾವ ಲಾಡ್ಜಲ್ಲಿ ಹೋದರೆ ರೊಕ್ಕ ಕೊಟ್ಟರೆ ಮನೆ ಖಾಲಿ ಮಾಡ್ತಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಇಷ್ಟು ಬರ್ತಕ್ಕಂಥ ಶಿಷ್ಯವರ್ಗಕ್ಕೆ, ಬಳಗಕ್ಕೆ ಹಗಲು ರಾತ್ರಿಯನ್ನು ಸೇವೆ ಮಾಡಿ ತಮ್ಮ ಮನೆಗಳನ್ನೇ ತ್ಯಾಗ ಮಾಡಿ ಅವರು 2-3 ದಿನ ಬೇರೆಯಲ್ಲಿ ಮಲಗಿ ಬಂದಂಥ ಶಿಷ್ಯವರ್ಗಕ್ಕೆ, ಪೂಜ್ಯರಿಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಿರ್ಮಾಣ ಮಠದ ಸದ್ಗುರು ಬಸವಾನಂದರ ಎಲ್ಲ ಬಳಗಕ್ಕೂ ಇನ್ನೊಮ್ಮೆ ನಾವು ಎಷ್ಟು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿದ್ರು ಕೂಡ ಅದು ಮುಗಿಯುವುದಲ್ಲ. ಹಾಗಾಗಿ ಆಗಮಿಸಿ ಬೋಧಿಸಿದಂಥ ಮಹಾತ್ಮರಿಗೂ ಇಲ್ಲಿಯವರೆಗೂ 17, 18, 25, 26 ವರ್ಷದಿಂದ ಇಲ್ಲಿವರೆಗೂ ಏನೇನು ಸಹಾಯ ಸೇವೆಯನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಆ ಭಗವಂತ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಡಲಿ, ಆ ಮುಕ್ತಿಯ ದಾರಿಯನ್ನು ಸಮೀಪ ಮಾಡಲಿ, ಮುಂದೆ ಜನ್ಮಕ್ಕೆ ಬೀಳದಂತೆ ನಿಮ್ಮೆಲ್ಲರನ್ನ ಕಾಪಾಡುವಂಥ ಒಂದು ಶಕ್ತಿ, ಸಾಮರ್ಥ್ಯ, ಶುಭ ಆಶೀರ್ವಾದವನ್ನು ಆ ಸದ್ಗುರು ಬಸವಾದಿ ಶರಣರು, ಸಿದ್ಧಲಿಂಗ ತಾತನವರು, ಎಲ್ಲ ಮಹಾತ್ಮರು, ಸಿದ್ಧಾರೂಢರು ನಮಗೂ ನಿಮಗೂ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ
ಮತ್ತು ಇಲ್ಲಿಯವರೆಗೂ ನನ್ನನ್ನು ಯಾವ ರೀತಿ ಬಸವಾನಂದರೇ ಇವರು ಅಂತ ನೋಡಿದಂಥ ಏನು ತಾವೆಲ್ಲರಿದ್ದೀರಿ, ಇದೇ ಪ್ರಕಾರವಾಗಿ ಮುಂದೆ ನಡೆಸಿಕೊಂಡು ಹೋಗುವಂಥ ಅಥವಾ ಆಳುವಂಥ ಯಾರೇ ವ್ಯಕ್ತಿ ಆದರೂ ಕೂಡ ಅವರೂ ಕೂಡ ನಮ್ಮ ಸ್ವರೂಪಗಳೇ ನನಗೆ ಸಹಕಾರ ಸಹಾಯವನ್ನು ಮಾಡಿದಂತೆ ಅವರಿಗೂ ಕೂಡ ತಮ್ಮ ಸಹಕಾರ ಸಹಾಯವನ್ನು ಮಾಡಿರಿ, ಎಲ್ಲವೂ ಪುಣ್ಯ ಕಾರ್ಯಗಳನ್ನು ಮಾಡಿರಿ. ಮುಂದೆ ಇದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೀಲಿ. ನಾನೇನು ದೂರ ಇರೋನಲ್ಲ, ನಾನು ಕೂಡ ನಿಮ್ಮ ಸೇವಕರಲ್ಲಿ ನಾನು ಒಬ್ಬ ಸೇವಕ. ಅದಕ್ಕೆ 28 ವರ್ಷದಲ್ಲಿ ನಾನು ಯಾವ ಪತ್ರದಲ್ಲಿ ಕೂಡ ಇದುವರೆಗೂ ನಾನು ಗುರುಗಳು ಅಂತ ಪತ್ರಿಕೆಯಲ್ಲಿ ನಮೂದನೆ ಮಾಡಿಲ್ಲ. ನಿಮಗೆಲ್ಲ ಎಚ್ಚರಿರಲಿ. ಗುರು ಸದ್ಗುರು ಸೇವಕ ಅಂತ ನಮ್ಮ ಹಾಕ್ಯಾರೆ, ಫೋಟೋ ಸಾಹೇಬ್ ಕೂಡ ಹಾಕಿದ ಸದ್ಗುರು ಸೇವಕ ಅಂತ ಬಂದಿದ್ದೀವಿ. ಎಲ್ಲಿಯೂ ಕೂಡ ನಾ ಗುರು ಅಂತ ಹೇಳಿಕೊಂಡಿಲ್ಲ, ಅದು ಹೇಳೋದು ಇಲ್ಲ. ಹಾಗಾಗಿ ಸಾಮಾನ್ಯಲ್ಲೇ ನಾನೊಬ್ಬ ಸಾಮಾನ್ಯ ಆಗಿದ್ದು ನನಗೆ ಗುರುಗಳು ಹಾಕಿ ಕೊಟ್ಟಂತ ಏನು ಮಾರ್ಗ ಇತ್ತು. ಆ 28 ವರ್ಷ ಬೇಡ 18 ವರ್ಷ ಪರ್ಯಂತರ ಅಂತ ಪುಣ್ಯಾತ್ಮನ ಸೇವೆಯನ್ನು ಮಾಡುವಂಥ ಅವಕಾಶ ನನಗೆ ಸಿಕ್ಕದ್ದು ಈ ಜನ್ಮದಲ್ಲಿ ನನಗೊಂದು ದೊಡ್ಡ ಭಾಗ್ಯ, ದೊಡ್ಡ ನಿಧಿ ಅಂತಕ್ಕಂಥ ಮಾತನ್ನು ಮರೆಯಲಾರದೆ ಮುಂದಿನ ಕಾರ್ಯವನ್ನು ಎಲ್ಲ ಶಿಷ್ಯವರ್ಗ ಮಾಡಬೇಕು. ಸುಮ್ಮನೆ ಕುಂತರು ಗುರುಗಳು ಅಂತ ಹೇಳಬಾರದು ಅನ್ನೋ ಉದ್ದೇಶಕ್ಕಾಗಿ ಎಲ್ಲರಿಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ. ಆ ಕಾರ್ಯಕ್ರಮಕ್ಕೆ ಏನಾದರೂ ವಿಚಾರ ಮಾಡೋದಿದ್ರೆ ನೀವು ವಿಚಾರ ಮಾಡ್ಕೇರಿ, ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿರಿ, ಮಾಡಬೇಕಂದದ್ದನ್ನು ವಿಚಾರ ಮಾಡಿರಿ, ಮಾಡಬೇಕಂದದನ್ನು ಮಾಡಿ ತೋರಿಸ್ರಿ. ಈ ತೋರಿಸಿ ಈ ಜಗತ್ತಿನಲ್ಲಿ ಪ್ರತಿ ವರ್ಷದಂತೆ ಅದು ಕೀರ್ತಿಗೆ ಪಾತ್ರರಾಗಲಿ ಅಂತಕ್ಕಂಥ ಮಾತನ್ನು ನಾನು ಸ್ವಲ್ಪ ಹೇಳಬೇಕಾಯಿತು. ಅದಕ್ಕೋಸ್ಕರವಾಗಿ ಇವತ್ತಿನ ವಿಚಾರವನ್ನು ಈಗಾಗಲೇ ಪರಮಾನುಭವ ಬೋಧೆಯಲ್ಲಿ ಹೇಳಿದಂತೆ ನಮಗೇನು ಬೇಕಾಗಿದೆ ಸದ್ಗುರುಗಳ ಕಾರ್ಯ ಸರಳವಾಗಿ ನಡಿಬೇಕಷ್ಟ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಯಾರೂ ನಮಗೆ ಇದರಲ್ಲಿ ಸೂತಕರು ಯಾರಿಲ್ಲ, ನಮ್ಮಲ್ಲಿ ವೈರಿಗಳು ಯಾರಿಲ್ಲ. ಯಾಕಂದರೆ ಇದೇನು ನಿಮಿತ್ತ ಬಾಂಧವರಲ್ಲ, ಯಾರದೇ ನಾವು ಮಠದ್ದು ಏನನ್ನ ತಗೊಂಡೋಗಿ ನಾವು ಹೋಗಿ ಇನ್ನೊಂದು ಮಠಕ್ಕೆ ಹಾಕಿಲ್ಲ, ಅಥವಾ ಇದ್ದಂಥ ದೊಡ್ಡ ಮಠವನ್ನೇ ಕೆಡಿಸಿ ಸಣ್ಣದು ಮಾಡಿಲ್ಲ. ದೊಡ್ಡ ಮಠವನ್ನು ಕೆಡಿಸಿ ಸಣ್ಣದಂತೂ ಮಾಡಿಲ್ಲ. ಬೆಳೆದ ಮಠದನ್ನು ತಗೊಂಡೋಗಿ ಇನ್ನೊಂದು ಮಠವನ್ನು ಕಟ್ಟುವ ಅಥವಾ ಬೆಳೆಸೋ ಪ್ರಯತ್ನ ಮಾಡಿಲ್ಲ. ಇದು ಲಕ್ಷ್ಯದಾಗಿರಲಿ. ಅದು ತನ್ನಷ್ಟೇ ತಾನೇ ಆಗ್ತಕ್ಕಂಥ ಕಾರ್ಯಗಳಲ್ಲಿ ಅಸಹಜವಾಗಿ ಇರ್ತಾರೆ. ಕೆಲವು ಮಂದಿ ಏನೋ ಅಂತಿರ್ತಾರೆ, ಕೆಲವು ಮಂದಿ ಏನೋ ಆಗ್ತಿರ್ತಾವ. ಅವೆಲ್ಲ ಯಾರ ತಲೆಯಲ್ಲಿರಬಾರ್ದು, ನಮ್ಮ ಲಕ್ಷ್ಯದಲ್ಲಿ ಕೂಡ ಇಲ್ಲ. ಎಲ್ಲರೂ ಕೂಡ ಇವೆಲ್ಲ ತೋರಿ ಅಡಗವೇ ಕಾರ್ಯಕ್ರಮಗಳು, ಮಾಡಬಾರ್ದಂತಲ್ಲ, ಮಾಡಬೇಕು. ಇವೆಲ್ಲ ನಮ್ಮ ಸ್ವರೂಪ ಏನದ ಅದ್ರ ಕಡೆ ಜಾಸ್ತಿ ಲಕ್ಷ್ಯ ಕೊಟ್ಟು ಒಲವು ಕೊಟ್ಟು ಆ ಕಾರ್ಯವನ್ನು ಗುರುಗಳು ನಮಗೆ ಹೇಳಲ್ಲ, ಅದಕ್ಕೆ ಸುಮ್ಮನೆ ಕುಂತೀವಂತ ಯಾರು ಹೇಳಬಾರದು ಅನ್ನಬಾರದು ಅನ್ನೋ ಉದ್ದೇಶಕ್ಕಾಗಿ ಅವರವರೇ ನೀವೆಲ್ಲರೂ ಕೂಡಿ ಆಯ್ತು ಮಾಡೋಣ್ರಿ ಅಂತ ಹೇಳ್ಕೊಂಡು ಅದನ್ನು ಮುಂದುವರಿಸಿ ಮತ್ತೆ ಪ್ರತಿ ವರ್ಷ ಅಂತ ಈ ಕಾರ್ಯ ನಡೆಯಬೇಕಂದ್ರೆ ನಮ್ಮ ಅಪೇಕ್ಷೆ ಅಂತಕ್ಕಂಥ 2 ಮಾತನ್ನು ಹೇಳಿ, ಇನ್ನೂ ಬಹಳ ವಿಷಯಗಳು ಬೇಡ, ಸದ್ಯಕ್ಕೆ ಇಷ್ಟೇ ವಿಷಯ ಸಾಕು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮಂಗಲವನ್ನು ಹೇಳ. ಶ್ರೀತರೂಢ